Hello everyone, welcome back to a discussion on office management. Dear students, in the last session we discussed about the functions of office manager, and during this session we will discuss about the managerial functions of office. That is, there are various managerial functions of office, that is like planning, organizing, staffing, coordinating and controlling, like that. And of that, now in this session we will discuss the first function of office, that is planning. Then there is no universally accepted classification of management functions. ಸೊ ಸಾರ್ವತ್ರಿಕವಾಗಿ ಸ್ವೀಕಾರ ಮಾಡಲಾಗಿರ್ತಕ್ಕಂತಹ ಯಾವುದೇ ಒಂದು ಕ್ಲಾಸಿಫಿಕೇಶನ್ ಅನ್ನ ನಾವಿಲ್ಲಿ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಗಳಲ್ಲಿ ನೋಡಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ಬ ಆತರ ಒಂದೊಂದು ರೀತಿಯಾಗಿರ್ತಕ್ಕಂತಹ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಗಳನ್ನ ಸಜೆಸ್ಟ್ ಮಾಡ್ತಿರ್ತಾರೆ. ಹೀಗಾಗಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಗ್ರೂಪ್ ಅನ್ನ ನಾವು ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡುವಂತದ್ದಲ್ಲ. ದಟ್ ಇಸ್ ಡಿಪೆಂಡ್ ಅಪಾನ್ ದ ಸೈಜ್ ಆಫ್ ದ ಬಿಸ್ನೆಸ್, ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ಬಿಸ್ನೆಸ್, ದ use of functions of management will be different. This is because different authors who were considering different organizations gave a separate classification of management functions. Office management is similar to the general or administrative management. So general ಅಥವಾ administrative management ಕ್ಕೂ ಮತ್ತು office management ಕ್ಕೂ ಏನು ವ್ಯತ್ಯಾಸ ಇರಲ್ಲ, ಎಲ್ಲ ಸೇಮ್ ಇರ್ತದೆ, ಸಿಮಿಲರ್ ಇರ್ತದೆ. So it performs the same function as are performed by the management. The functions of office management in brief are given below. So one is planning. So here during this session we are only discussing about the planning. Then what is this planning? Planning is a fundamental function of office management. All types of organizations prepare plans. ಎಂಥದ್ದೇ ವಿಧದ ಆರ್ಗನೈಸೇಷನ್ ಇರ್ಬೋದು, ಅದು ಯಾವುದೇ ಸ್ವರೂಪದ ಇರ್ಬೋದು, ಎಲ್ಲ ಆರ್ಗನೈಸೇಷನ್ ನಲ್ಲಿ ಕೂಡ ಈ ಯೋಜನೆಗಳನ್ನ ತಯಾರು ಮಾಡುವಂಥದ್ದು ಇದ್ದೇ ಇರ್ತದೆ. ಇಟ್ ಇಸ್ ದ ಡಿಟರ್ಮಿನೇಷನ್ ಆಫ್ ಎ ಕೋರ್ಸ್ ಆಫ್ ಆಕ್ಷನ್ ಟು ಅಚೀವ್ ಎ ಡಿಸೈರ್ಡ್ ರಿಸಲ್ಟ್. ಪ್ಲಾನಿಂಗ್ ಅನ್ನುವಂಥದ್ದು ಏನು ಅಂತಂದ್ರೆ, ನಾವು ಒಂದು ಡಿಸೈರ್ಡ್ ಅಬ್ಜೆಕ್ಟ್ ಅಥವಾ ರಿಸಲ್ಟ್ ಅನ್ನ ಅಚೀವ್ ಮಾಡಬೇಕಾದ್ರೆ, ಅಂದ್ರೆ ಒಂದು ಉದ್ದೇಶವನ್ನ ನಾವು ಸಾಧಿಸಬೇಕಾಗಿತ್ತಂದ್ರೆ ಅದಕ್ಕೊಂದು ಕೋರ್ಸ್ ಆಫ್ ಆಕ್ಷನ್ ಬೇಕಾಗ್ತದೆ, ಅಂದ್ರೆ ಒಂದು ಕ್ರಿಯಾ ಯೋಜನೆ ಬೇಕಾಗ್ತದೆ. ಆ ಕ್ರಿಯಾ ಯೋಜನೆ ಏನಿರಬೇಕು ಅನ್ನೋದನ್ನ ನಿಶ್ಚಯ ಪಡಿಸೋದು ಈ ಪ್ಲಾನಿಂಗ್ ನಿಂದಲೇ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಕಾನ್ಸಂಟ್ರೇಟ್ಸ್ ಆನ್ ಸೆಟ್ಟಿಂಗ್ ಅಂಡ್ ಅಚೀವಿಂಗ್ ಅಬ್ಜೆಕ್ಟಿವ್ಸ್ ಆಫ್ ಅನ್ ಆರ್ಗನೈಸೇಷನ್. ಸೊ ಈ ಪ್ಲಾನಿಂಗ್ ಮುಖ್ಯವಾಗಿ ಯಾವ್ದ್ರ ಮೇಲೆ ಕೇಂದ್ರೀಕರಣ ಮಾಡ್ಕೊಳ್ತದಂದ್ರೆ ಆರ್ಗನೈಸೇಷನ್ ಅಬ್ಜೆಕ್ಟಿವ್ಸ್ ಗಳನ್ನ ಸೆಟ್ ಮಾಡೋದು ಮತ್ತು ಅಚೀವ್ ಮಾಡೋದು. ಸೊ ಎಷ್ಟು ಅಬ್ಜೆಕ್ಟಿವ್ಸ್, ಯಾವ ತರ ಅಬ್ಜೆಕ್ಟಿವ್ ಸೆಟ್ ಮಾಡಿದೀವಿ ಮತ್ತು ಅದನ್ನ ಹೆಂಗ್ ಎಷ್ಟರ ಮಟ್ಟಿಗೆ ಅಚೀವ್ ಮಾಡಿದೀವಿ, ಸೊ ಅದ್ರ ಮೇಲೆ ಈ ಪ್ಲಾನಿಂಗ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತದೆ ಅಂತ ಹೇಳ್ಬೋದು. ದೆನ್ ಇಟ್ ಇಸ್ ಅನ್ ಇಂಟೆಲೆಕ್ಚುಯಲ್ ಪ್ರೊಸೆಸ್. ಇದೊಂದು ಬೌದ್ಧಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಇದೆಲ್ಲೋ ಕಾಣಿಸ್ತೈತೆ ನೋಡ್ರಪ್ಪ ಅಂತ ಅನ್ನಕ್ಕಾಗಂಗಿಲ್ಲ. ಸೊ ಅದು ನಾವು ರೆಡಿ ಮಾಡಿದ್ದನ್ನ ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಳ್ಬಹುದು ವಿನಃ ಇದರ ಪ್ರಕ್ರಿಯೆ ಸಂಪೂರ್ಣವಾಗಿ ನಮ್ಮ ಒಂದು ಬೌದ್ಧಿಕವಾಗಿ ನಡೀತಿರ್ತದೆ, ನಮ್ಮ ಮೈಂಡ್ ನಲ್ಲಿ ನಡೀತದ ಅಂತ ಹೇಳ್ಕೊಳ್ಬಹುದು. Then it is characterized as the process of thinking before doing. ಸೊ ಈ ಪ್ಲಾನಿಂಗ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳೋದಂದ್ರೆ, ನಾವು ಕ್ರಿಯೆಯನ್ನ ಮಾಡೋಕ್ಕಿಂತ ಮುಂಚೆನೆ, ಅಂದ್ರೆ ಯಾವುದೇ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡೋಕ್ಕಿಂತ ಮುಂಚೆನೆ ಏನು ಥಿಂಕ್ ಮಾಡ್ತೀವಿ ಅಂತ ಒಂದು ಪ್ರೊಸೆಸ್ ಇದು ಅಂತ ಹೇಳ್ತಾರೆ. ದೆನ್ ಪ್ಲಾನಿಂಗ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿಸಿಡ್ಸ್ ಆಲ್ ಅದರ್ ಮ್ಯಾನೇಜರಲ್ ಫಂಕ್ಷನ್ಸ್. ಸೊ ನಾವು ಏನೆಲ್ಲ ಆರ್ಗನೈಸ್ ದಟ್ ಮ್ಯಾನೇಜ್ಮೆಂಟ್ ನ ಫಂಕ್ಷನ್ ನೋಡ್ತಾ ಇದೀವಿ, ದರ್ ಇಸ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, ಕೋಆಪರೇಟಿಂಗ್, then leading, motivation, controlling, like that lot of managerial functions are there. So of all those managerial functions the planning precedes. ಎಲ್ಲರಿಗಿಂತ ಮೊದಲು ಪ್ರಥಮ ಆದ್ಯತೆಯನ್ನು ನಾವು ಪ್ಲಾನಿಂಗ್ ಕೊಡ್ತಾ ಇದೀವಿ. ಮೊದಲು ಪ್ಲಾನಿಂಗ್ ಆದ್ಮೇಲೆ ಉಳಿದೆಲ್ಲ ದಟ್ ಮ್ಯಾನೇಜ್ಮೆಂಟ್ ನ ದಟ್ ಫಂಕ್ಷನ್ಸ್ ನಡೀತವೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಇನ್ವಾಲ್ವ್ಸ್ ಪ್ರೊಜೆಕ್ಟಿಂಗ್ ದ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಫಾರ್ ದ ಬಿಸ್ನೆಸ್ ಆಸ್ ಎ ಹೋಲ್ ಅಂಡ್ ಆಲ್ಸೋ ಫಾರ್ ಡಿಫರೆಂಟ್ ಸೆಕ್ಷನ್ಸ್ ವಿತ್ ಇನ್ ಇಟ್. ಸೊ ಪ್ಲಾನಿಂಗ್ ಫ್ಯೂಚರ್ ಪ್ರೊಜೆಕ್ಷನ್ ಮಾಡ್ತಾರೆ, ಅಂದ್ರೆ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಹೇಗಿರಬೇಕು, ಭವಿಷ್ಯದಲ್ಲಿ ನಮ್ಮ ಕ್ರಿಯಾ ಯೋಜನೆ ಹೇಗಿರಬೇಕು, ವ್ಯವಹಾರದ ಮುಂದಿನ ಗುರಿಗಳನ್ನ ಹೇಗೆ ಸಾಧಿಸಬೇಕು ಅನ್ನೋದಕ್ಕೆ ಸಂಬಂಧಪಡುವ ಹಾಗೆ ಇರ್ತದೆ. ಇಡೀ ಆರ್ಗನೈಸೇಷನ್ ಗುರಿನೂ ಸಾಧಿಸಬೇಕು, ಜೊತೆಗೆ ಆ ಆರ್ಗನೈಸೇಷನ್ ಇರ್ತಕ್ಕಂಥ ಪ್ರತಿಯೊಂದು ಸೆಕ್ಷನ್, ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ಅಥವಾ ನಾವು ಸೆಗ್ಮೆಂಟ್ ಅಂತ ಹೇಳ್ಬೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಹಿಂಗೆ ಬೇರೆ ಬೇರೆ ತರದ ಡಿಪಾರ್ಟ್ಮೆಂಟ್ ಏನಿರ್ತಲ್ಲ ಅವು ಎಲ್ಲರ ಅಬ್ಜೆಕ್ಟಿವ್ಸ್ ಏನಿವೆ ಮತ್ತು ಕಾಮನ್ ಅಬ್ಜೆಕ್ಟಿವ್ ಏನಿದೆ ಅವು ಎಲ್ಲದಕ್ಕೂ ಸಂಬಂಧಪಡೋ ಹಾಗೆ ಒಂದು ಕ್ರಿಯಾ ಯೋಜನೆಯನ್ನ ಭವಿಷ್ಯಕ್ಕೆ ಬೇಕು ಆಗುವ ಹಾಗೆ ತಯಾರು ಮಾಡ್ತಕ್ಕಂಥದ್ದು ಪ್ಲಾನಿಂಗ್ ಮೂಲಕ ಆಗ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಇಸ್ ದಸ್ the preparatory step for actions and helps in bridging the gap between the present and the future. ಸೊ ಇದು ಪ್ರಿಪರೇಟರಿ ಸ್ಟೆಪ್ ಅಂದ್ರೆ ಪೂರ್ವಭಾವಿಯಾಗಿರ್ತಕ್ಕಂಥ ಹಂತ. ಯಾವುದಕ್ಕೆ
ಮಾಡೋದಕ್ಕಿಂತ ಮುಂಚೆ ಇರತಕ್ಕಂಥದ್ದು ಅಂತಂದರೆ ನಮ್ಮ ಆ್ಯಕ್ಷನ್ ಏನಿದೆ ಮತ್ತು ನಾವು ಫ್ಯೂಚರ್ದಲ್ಲಿ ಏನು ಆಗಬೇಕಾಗಿದೆ ಆ ಎರಡರದ ಒಂದು ಬ್ರಿಡ್ಜ್ ಅಂದರೆ ಗ್ಯಾಪನ್ನು ಫಿಲಪ್ ಮಾಡ್ತಕ್ಕಂಥದ್ದು, ಎರಡಕ್ಕೂ ಒಂದು ಸೇತುವೆಯಾಗಿ ಈ ಪ್ಲಾನಿಂಗ್ ಕೆಲಸ ಮಾಡ್ತಾರೆ. ಅಂದರೆ ಇವತ್ತೇನಿದ್ದೀವಿ ಮತ್ತು ಭವಿಷ್ಯದಲ್ಲಿ ಏನು ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗಬೇಕಾಗಿದೆ ಆ ಎರಡನ್ನೂ ಗ್ಯಾಪ್ ಫಿಲಪ್ ಮಾಡ್ತಕ್ಕಂಥದ್ದು ಈ ಪ್ಲಾನಿಂಗ್ನಿಂದನೇ ಆಗ್ತದೆ ಅಂತ ಹೇಳ್ಕೊಳ್ಬೋದು. ದೆನ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಪ್ಲಾನಿಂಗ್? ದೆನ್ ದ ಬಿಸ್ನೆಸ್ ಅಬ್ಜೆಕ್ಟಿವ್ಸ್ ಕ್ಯಾನ್ ಬಿ ಈಸಿಲಿ ಸೆಕ್ಯೂರ್ಡ್ ಥ್ರೂ ಪ್ಲಾನ್ಸ್. ಸೊ ಪ್ಲಾನ್ ಮಾಡೋದ್ರ ಮೂಲಕನ ಬಿಸ್ನೆಸ್ ಅಬ್ಜೆಕ್ಟಿವ್ಸನ್ನು ನಾವು ಈಸಿಯಾಗಿ ಸೆಕ್ಯೂರ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಪ್ಲಾನಿಂಗ್ ಗಿವ್ಸ್ ಡೈರೆಕ್ಷನ್ ಟು ಆಕ್ಟಿವಿಟೀಸ್ ಇನ್ ದ ಆಫೀಸ್ನೊಳಗೆ ಆಕ್ಟಿವಿಟೀಸ್ ಹೇಗಿರಬೇಕು ಅನ್ನೋದನ್ನು ಅದಕ್ಕೆ ಒಂದು ನಿರ್ದೇಶನ ನೀಡ್ತಕ್ಕಂಥದ್ದೇ ಪ್ಲಾನಿಂಗ್ ಮೂಲಕ ಆಗ್ತದೆ. ಸೊ ಈ ಕೆಲಸ ಹೀಗೆ ಆಗಬೇಕು, ಇಷ್ಟು ಸಮಯದಲ್ಲಿ ಆಗಬೇಕು, ಈ ರೀತಿ ದಕ್ಷತೆ ಇರಬೇಕು, ಹೀಗೆ ಟ್ರೈನಿಂಗ್ ಇರಬೇಕು, ಈ ರೀತಿ ಅಂದರೆ ಇಡೀ ಆ ಆರ್ಗನೈಸೇಷನ್ ಆಫೀಸ್ನ ಆಕ್ಟಿವಿಟೀಸ್ಗೆ ನಿರ್ದೇಶನ ಮಾಡ್ತಕ್ಕಂಥದ್ದು ಪ್ಲಾನಿಂಗ್ ಮೂಲಕ ನಡೀತದೆ. ಇಟ್ ಫೋಕಸಸ್ ಅಟೆನ್ಷನ್ ಆನ್ ಅಬ್ಜೆಕ್ಟಿವ್ಸ್. ಸೊ ಆ ಒಂದು ಸಂಸ್ಥೆಯ ಗುರಿಗಳೇನಿವೆ, ಉದ್ದೇಶಗಳೇನಿವೆ, ಸೊ ಅಂಥ ಉದ್ದೇಶಗಳ ಮೇಲೆ ಹೆಚ್ಚು ಇದು ತನ್ನ ಒಂದು ಅಟೆನ್ಷನನ್ನು ಫೋಕಸ್ ಮಾಡ್ತದೆ ಅಂತ ಹೇಳ್ಬೋದು. ಇಟ್ ಪ್ರೊವೈಡ್ಸ್ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಆ್ಯಂಡ್ ರೆಡ್ಯೂಸಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟೀಸ್. ಸೊ ಎಲ್ಲರನ್ನ ಸಮನ್ವಯತೆಯಿಂದ ಸಾಧಿಸಬೇಕು. ಸೊ ದೇರ್ ವಿಲ್ ಬಿ ದ ಮೇನಿ ನಂಬರ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಆರ್ ದ ಡಿಪಾರ್ಟ್ಮೆಂಟಲ್ ಡಿಫ್ರೆನ್ಸಸ್. ಸೊ ಎಲ್ಲ ಡಿಫ್ರೆನ್ಸಸ್ಗಳನ್ನ ಬದಿಗೆ ಹಾಕಿ ಅವರೆಲ್ಲರ ಮಧ್ಯದೊಳಗೆ ಒಂದು ಸೌಹಾರ್ದತೆ ತಗೊಂಡು ಬಂದು ಸೌಹಾರ್ದತೆಯಿಂದ ಪ್ರಯತ್ನ ಮಾಡೋಕ್ಕೆ ಒಂದು ಅವಕಾಶವನ್ನು ಒದಗಿಸ್ತಕ್ಕಂಥದ್ದು, ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟಗಳಿದ್ರೆ ಅವುಗಳನ್ನ ಕಡಿಮೆ ಮಾಡಿಸೋದು, ಅನಿಶ್ಚಿತತೆಗಳನ್ನ ಕಡಿಮೆ ಮಾಡಿಸುವಂಥದ್ದು ಅದು ಪ್ಲಾನಿಂಗ್ನಿಂದಲೇ ಆಗ್ತದೆ. ಯಾಕಂದರೆ ಫ್ಯೂಚರ್ ಬಗ್ಗೆ ನಾವು ಆಲೋಚನೆ ಮಾಡೋದು ಪ್ಲಾನಿಂಗ್ನಲ್ಲೇ ಇರೋದ್ರಿಂದ ಫ್ಯೂಚರ್ದಲ್ಲೇ ರಿಸ್ಕ್ ಅನ್ಸರ್ಟಿನಿಟೀಸ್ ಇರ್ತವೆ. ಸೊ ಅವು ಹೇಗಾಗ್ಬೋದು, ಅವು ಬಂದರೆ ಅಂತಹ ಒಂದು ರಿಸ್ಕ್ ಅಥವಾ ಅನ್ಸರ್ಟಿನಿಟಿಗಳು ಬಂದರೆ ನಾವು ಏನು ಇರಬೇಕು, ಏನು ಮಾಡಬೇಕು, ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಈ ಪ್ಲಾನಿಂಗ್ ಅವಕಾಶ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ದೆನ್ ಇಟ್ ಫೆಸಿಲಿಟೇಟ್ಸ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ನಿರ್ಣಯ ಕೈಗೊಳ್ಳೋಕ್ಕೆ ಇದು ಪ್ಲಾನಿಂಗ್ನಿಂದಲೇ ಸಾಧ್ಯ ಆಗ್ತದೆ. ಒಂದು ಯೋಗ್ಯ ನಿರ್ಣಯ ಕೈಗೊಳ್ತಕ್ಕಂಥದ್ದು ಒಂದು ಆರ್ಗನೈಸೇಷನ್ದ ಬಹುಮುಖ್ಯವಾಗಿರ್ತಕ್ಕಂತಹ ಕಾರ್ಯ ಆಗಿರ್ತದೆ. ಸೊ ಅಂಥ ಒಂದು ನಿರ್ಣಯ ಕೈಗೊಳ್ಳೋಕ್ಕೆ ಈ ಪ್ಲಾನಿಂಗ್ನಿಂದಲೇ ಸಾಧ್ಯ. ಅಂದರೆ ಸರಿಯಾದ ರೀತಿಯೊಳಗೆ ನಾವು ಪ್ಲಾನಿಂಗ್ ಮಾಡಿದರೆ ನಿಶ್ಚಿತವಾಗಿಯೂ ಒಳ್ಳೆ ನಿರ್ಣಯನ ಕೈಗೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಇಟ್ ಎನ್ಕರೇಜಸ್ ಇನ್ನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ಹೊಸತನ್ನು ಏನಾದರೂ ಮಾಡಬೇಕು ಅಂತಂದರೆ ಅಥವಾ ಏನಾದರೂ ನಮ್ಮಲ್ಲಿ ಸೃಜನಶೀಲತೆಯನ್ನು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಪ್ಲ್ಯಾನಿಂಗ್ನಿಂದಲೇ ಎನ್ಕರೇಜ್ ಸಿಗ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮೆಂಟಲ್ ವರ್ಕ್ ಸ್ಟಾರ್ಟ್ ಆಗೋದೇ ಪ್ಲ್ಯಾನಿಂಗ್ನಿಂದಾಗಿ. ಹೀಗಾಗಿ ಮೆಂಟಲ್ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಮೈಂಡಿಗೆ ವರ್ಕ್ ಕೊಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ತಿರ್ತವೆ. ಹೊಸದಾಗಿ ಏನು ಮಾಡ್ಬೋದು ಅನ್ನುವಂಥದ್ದನ್ನು ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಕ್ರಿಯೇಟಿವಿಟಿ ಮತ್ತು ಇನ್ನೋವೇಷನ್ ಎನ್ಕರೇಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಇಟ್ ಸರ್ವ್ಸ್ ಆಸ್ ಅ ಬೇಸಿಸ್ ಆಫ್ ಕಂಟ್ರೋಲ್. ದ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಬೋತ್ ಆರ್ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ನಾವು ಏನು ಪ್ಲಾನ್ ಮಾಡಿದ್ದೀವಿ ನಾವು ಅದನ್ನು ಸರಿಯಾಗಿ ಆಗಲಿಲ್ಲ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರ್ತದೆ. ಹೀಗಾಗಿ ಇಟ್ಸ್ ಅ ಬೇಸಿಸ್ ಫಾರ್ ಕಂಟ್ರೋಲ್ ಅಂತ ಹೇಳ್ಕೊಳ್ಬೋದು. ಇಟ್ ಎನ್ಕರೇಜಸ್ ದ ಸೆನ್ಸ್ ಆಫ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಟೀಮ್ ಸ್ಪಿರಿಟ್. ಸೊ ಪ್ಲಾನಿಂಗ್ನಿಂದಲೇ ಇಡೀ ಸಂಸ್ಥೆಯಲ್ಲಿರ್ತಕ್ಕಂತಹ ಅಥವಾ ಇಡೀ ಕಚೇರಿಯಲ್ಲಿರ್ತಕ್ಕಂಥ ಎಲ್ಲ ಮಾನವ ಸಂಪನ್ಮೂಲ, ಹಣಕಾಸಿನ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಳಗೊಂಡು ನಾವು ಒಂದು ಇಡೀ ಸಂಸ್ಥೆ ಒಂದು ಟೀಮ್ ಸ್ಪಿರಿಟ್ ಮೂಲಕ ಕಾರ್ಯನಿರ್ವಹಿಸೋಕ್ಕೆ ಇದು ಎನ್ಕರೇಜ್ ಮಾಡ್ತದೆ ಅಂತ ಹೇಳ್ಬೋದು. ದೆನ್ ಇಟ್ ಎಲಿಮಿನೇಟ್ಸ್ ಅನ್ಪ್ರೊಡಕ್ಟಿವ್ ಆಫೀಸ್ ವರ್ಕ್ ಆ್ಯಂಡ್ ದಸ್ ಹೆಲ್ಪ್ಸ್ ಟು ಮಿನಿಮೈಸ್ ಕಾಸ್ಟ್. ಸೊ ನಿರುಪಯುಕ್ತವಾಗಿರ್ತಕ್ಕಂಥ ಕಚೇರಿ ಕೆಲಸಗಳನ್ನಿರ್ತವೆ ಅವುಗಳನ್ನ ಕಡಿಮೆ ಮಾಡೋದು ಮತ್ತು ಖರ್ಚುಗಳು ಏನಿರ್ತಾವಲ್ಲ ಖರ್ಚು ಆದಷ್ಟು ಕಡಿಮೆ ಮಾಡುವಂತಹ ಒಂದು ಪ್ರಯತ್ನ ಈ ಒಂದು ಪ್ಲಾನಿಂಗ್ನಿಂದ ಆಗ್ತದೆ. ಹೇಗೆ ಕಡಿಮೆ ಮಾಡ್ಬೋದು ಖರ್ಚನ್ನು ಮತ್ತು ಅನಾವಶ್ಯಕವಾಗಿರ್ತಕ್ಕಂಥ ಕೆಲಸಗಳನ್ನ ಹೇಗೆ ಕಡಿಮೆ ಮಾಡ್ಬೋದು ಅನ್ನೋಂಥದ್ದನ್ನು ಪ್ಲಾನಿಂಗ್ನಲ್ಲಿ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇಟ್ ಹೆಲ್ಪ್ಸ್ ಇನ್ ಎಕನಾಮಿಕಲ್ ಆಪರೇಷನ್ಸ್. ಸೊ ಮಿತವ್ಯಯವಾಗಿ ನಾವು ಕಾರ್ಯಚಟುವಟಿಕೆಗಳನ್ನ ಮಾಡೋಕ್ಕೆ ಇದು ಸಹಾಯ ಮಾಡ್ತದೆ. ಸೊ ದುಂದು ವೆಚ್ಚ ಆಗದ ರೀತಿಯೊಳಗೆ ನಾವೇನಾದರೂ ಒಂದು ಆರ್ಗನೈಸೇಷನಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡಿದರೆ ಅದು ಪ್ಲಾನಿಂಗ್ನಿಂದ ಮಾತ್ರ ಸಾಧ್ಯ ಆಗ್ತದೆ. ಯೋಜನೆಯಲ್ಲೇ ಆ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಡ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ನಾವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ಈ ರೀತಿಯಾಗಿರ್ತಕ್ಕಂತಹ ಬೆನಿಫಿಟ್ಸ್ಗಳನ್ನು ನಾವು ಪ್ಲಾನಿಂಗ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಮೊದಲ ಅತ್ಯಂತ ಮಹತ್ವದಾಗಿರ್ತಕ್ಕಂತಹ ಮ್ಯಾನೇಜರಲ್ ಫಂಕ್ಷನ್ ಆಫ್ ಆಫೀಸ್ ಅಂತ ಹೇಳ್ಕೊಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ we will discussed about the managerial function of office, that is a planning, its a meaning and benefits of planning we are discussed. And in the next session we will discuss about the second important function, that is managerial function of office, that is organizing. So these are my references. Thank you very much for watching.